ಮ್ಯಾಕ್ಸಿಮಮ್ ಹೋಗುತ್ತೆ. ಪುಣ್ಯದ ಫಲ ಮ್ಯಾಕ್ಸಿಮಮ್ ಬ್ರಹ್ಮವಾಯುಗಳಿಗಾದ್ರೆ ಅವನಿಗೆ ಮ್ಯಾಕ್ಸಿಮಮ್ ಹೋಗೋದು ಕಲಿಪೂರ್ವಾಣ ವಸುರಾಣ ಮಹತ್ಫಲ ಅಶುಭೇಶು ಸದೈವ ಸ್ಯಾನ್ ಮಿಥ್ಯಾಜ್ಞಾನಾದಿಕೇಶು ಹಿ. ಮಿಥ್ಯಾಜ್ಞಾನ ಒಂದ್ ಕಡೆಗೆ, ಅಶುಭ ಅಂದ್ರೆ ಪಾಪ ಕಾರ್ಯಗಳು ಇನ್ನೊಂದ್ ಕಡೆ. ಪಾಪ ಕಾರ್ಯಗಳಲ್ಲೂ ಅವ್ರಿಗೆ ಸೇರಿದೆ, ಪ್ರತಿಯೊಂದರಲ್ಲೂ ಸೇರಿದೆ. ಪುಣ್ಯ ಕಾರ್ಯದಲ್ಲೂ ಸೇರಿದೆ. ಆದ್ರೆ ಪುಣ್ಯ ಕಾರ್ಯ ಮಾಡೋದಿಲ್ಲ ಅದರಿಂದ ಅವ್ರು ಬರೋದಿಲ್ಲ. ಅದೆಲ್ಲ ಕೂಡ ಅವ್ರ ಪ್ರೇರೇಪಣೆ ಇಲ್ಲ, ಅದರಲ್ಲಿ ಅವ್ರ ರೋಲೇ ಇಲ್ಲ ಪುಣ್ಯ ಕಾರ್ಯದಲ್ಲಿ. ಅದಕ್ಕೆ ಪುಣ್ಯ ಬರೋದಿಲ್ಲ, ಪಾಪ ಬರುತ್ತೆ. ಪಾಪದ ತಾರತಮ್ಯ ಇದೆ. ಅದು ಹೆಚ್ಚು ಎಲ್ಲಾ ಪಾಪ, ಎಲ್ಲರೂ ಮಾಡೋ ಎಲ್ಲಾ ಪಾಪ ಕಾರ್ಯಗಳಲ್ಲೂ ಕರಿಗೆ ಪಾಲಿದೆ. ಎಲ್ಲರೂ ಮಾಡುವ, ಎಲ್ಲ ಕಾಲಕ್ಕೂ ಮಾಡುವ ಎಲ್ಲ ವಿಧವಾದ ಪಾಪಗಳಲ್ಲೂ ಕರಿಯ ಸೇರಿದೆ. ಮೇನ್ ರೋಲ್ ಅವಂದೇ. ಆದ್ದರಿಂದ ಉಳಿದವರಿಗೆ ಆಯಾ ರೋಲ್ ಎಷ್ಟಿರುತ್ತೆ ಅಷ್ಟು ಪಾಪ ಬರುತ್ತೆ. ಸೊ ಪುಣ್ಯ ಯಾರು ಹೇಳಿದ್ರು ಹೇಳಿಲ್ಲ. ಭಗವತ್ ಆಜ್ಞೆ ಅಲ್ಲ, ಪ್ರೇರಣೆ ಬೇರೆ, ಆಜ್ಞೆ ಬೇರೆ. ಪ್ರೇರಣೆ ಎಂಬುದು ಇರೋದು ಹೊರಡ್ತಾರ. ಆಜ್ಞೆ ಅಂದ್ರೆ ಆದೇಶ. ರುದ್ರದೇವರ ಆದೇಶ ಕೊಟ್ಟು ಅವ್ರಿಗೆ ದೊಡ್ಡ ಬರಲಿಲ್ಲ. ಇವ್ರಿಗೆ ಆದೇಶ ಕೊಟ್ಟಿಲ್ಲ ಮೋಸ ಮಾಡುವಂತ. ಒಳ್ಳೆಯವನಾಗ್ಬಿಡ್ತಾನೆ ಇವರು. ದೊಡ್ಡ ಮಾಡ್ಬಿಟ್ರೆ ಒಳ್ಳೆಯವನಾಗ್ತಾನೆ. ಅದ್ರ ಸ್ವರೂಪತಃ ದುಷ್ಟ. ಹೌದು, ಅಂದ್ರೆ ಅಲ್ಲಿಗೂ ಬರಲ್ಲ ಟ್ರೈ ಮಾಡ್ತಾರೆ, ಓಡಿಸ್ಬೇಕು ಅಂತ ಅರ್ಥ. ದೇವ್ರ ಮೇಲೆ ಕಾಲಿಡ್ಬಾರ್ದು ಅಂತಿಲ್ಲ ದುಷ್ಟರು ಆ ಥರ. ಅದು ಕಲಿ ದುಷ್ಟ ಅವರು. ಏವಂಚ ಕಲಿಪೂರ್ವಾಣ ಮಸುರಾಣ ಮಹತ್ಫಲಂ ಅಶುಭೇಶು ದೈವಶ್ಚಾನ್ ಮಿಥ್ಯಾಜ್ಞಾನಾದಿಕೇಶು ಹಿ ಶುಭಾಶೋ ಫಲಂ ದೇವ ಅಸುರಾಶ್ಚ ಸಮಾಪ್ನುಯುಃ ಕ್ರಮೇಣೈವ ಯಥಾಶಕ್ತಿ ಯಥಾಚೇ ಯಥಾ ಯೇ ಚ ಪ್ರಯೋಜಕಾಃ ಶುಭಾಶುಭ ಫಲಂ ದೇವಾಃ ಆಸುರಾಶ್ಚ ಸಮಾಪ್ನುಯುಃ. ಈಗ ಶುಭ ಮತ್ತು ಅಶುಭ ಫಲಗಳನ್ನ ಕ್ರಮವಾಗಿ ದೇವತೆಗಳು ಮತ್ತು ಅಸುರರು ಹೊಂತಾರೆ. ಕ್ರಮೇಣೈವ ಯಥಾಶಕ್ತಿ ತಾರತಮ್ಯ ಇದೆ. ಯಥಾ ಏವ ಯಥಾಚೇ ಯೇ ಪ್ರಯೋಜಕ, ಯಾರ್ಯಾರು ಹೇಗೆ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೋ ಹಾಗಾಗಿ ಅವರಿಗೆ ಸಾಧ್ಯ ಆಗ್ತಾ ಇದೆ. ಸಮಸ್ಯೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮತ್ತು
ಈ ಹೋಟೆಲ್ ಗಿಟೆಲ್ಗೆ ಹೋಗೋರು ಸ್ಪೆಷಲ್ ಹೋಟ್ಲ್ ಆರಿಸಿರ್ತಾರೆ ಅದರಲ್ಲೂ ಕೂಡ. ಅರ್ಥ ಆಯ್ತಾ? ಪೆಟ್ರೋಲ್ ಹಾಕ್ಸ್ಬೇಕಾದ್ರೂ ಒಳ್ಳೆ ಬಗ್ಗೆ ಹೋಗ್ತಾ. ಅದೇ ರೀತಿಯಲ್ಲಿ ಒಳ್ಳೆ ಕೆಲಸ ಆರಿಸಿ ಆರಿಸಿ ಮಾಡಬೇಕು. ಅದು ಸರಿ ಅಂತ ಅರ್ಥ ಅಲ್ಲ, ಹೋಗೋದೇ ತಪ್ಪು ಅಷ್ಟು. ಆದರೆ ಅಲ್ಲಿ ಒಂದು ವಿವೇಚನೆ ಮಾಡೋಷ್ಟು ವಿವೇಕ ಇದ್ದ ಮೇಲೆ ಹೋಗಬೇಕೋ ಬೇಡ ಅನ್ನೋ ವಿಚಾರ ವಿವೇಚನೆ ಮಾಡಲೇಬೇಕು. ಪರಮಾತ್ಮ ಅದಕ್ಕೆ ಬುದ್ಧಿ ಕೊಟ್ಟಿರೋದು, ಬೇರೆ ಯಾವ ಪ್ರಾಣಿಗಳು ಕೂಡ ಬುದ್ಧಿ ಕೊಟ್ಟಿಲ್ಲ, ಮನುಷ್ಯರಿಗೆ ಮಾತ್ರ ಬುದ್ಧಿ ಕೊಟ್ಟಿರೋದು. ಬುದ್ಧಿ ಕೊಟ್ಮೇಲೆ ಮತ್ತೆ ನೀವು ಹೇಳಲಿಲ್ಲ ಅಂತ ಕೇಳಿದ್ರೆ ಅರ್ಥ ಏನು? ಎಲ್ಲ ಕೊಟ್ಟು ರೆಡಿ ಮಾಡಿ ಕೊಟ್ಮೇಲೆ ಮಾಡೋದಿಲ್ಲ ಅಂದ್ರೆ ಏನರ್ಥ? ತಪ್ಪು. ಶುಭಾಶುಭ ಕ್ರಮೇಣ ಇವ ಯಥಾಶಕ್ತಿ ತಥಾ ಯಥಾ ಯೇ ಚ ಪ್ರಯೋಜಕಾ ಯಥಾ ಯೇ ಚ ಪ್ರಯೋಜಕಾ ಪ್ರೇರಕ ಅಪಿ ಪಾಪಾನಾಂ ನ ದೇವಾಹ ಪಾಪ್ನುಮಾಪುಯುಹು. ಪಾಪಗಳಿಗೂ ದೇವರುಗಳು ಪ್ರೇರಕರು ಹೌದು, ದೇವತೆಗಳು, ಆದರೆ ಅವರಿಗೆ ಪಾಪ ಬರೋದಿಲ್ಲ. ಇದು ಆಜ್ಞೆಯಿಂದ ಮಾಡಿದ್ರಿಂದ ಎಲ್ಲ ತತ್ವಾಭಿಮಾನಿ ದೇವತೆಗಳು ಕೂಡ ದುಷ್ಟರನ್ನ ಪಾಪಕಾರ ಪ್ರೇರೇಪಣೆ ಮಾಡ್ತಾರೆ. ಪರಮಾತ್ಮನ ಆದೇಶ ಇದೆ, ಮಾಡ್ತಾರೆ, ಸಮಸ್ಯೆ ಇದೆ. ಇತಿ ಪ್ರಕಾಶಿಕಾಯಾಂ ಹಿ ಪ್ರೋವಾಚ ಹರಿರಂಜಸ. ಪ್ರಕಾಶಿಕ ಅಂತ ಒಂದು ಗ್ರಂಥ, ಅದರಲ್ಲಿ ಪರಮಾತ್ಮ ಹೇಳಿದ್ದಾನೆ, ಅಂಜಸ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಯಥಾ ಯದ್ಯಪೇವಂ ಸುರಾಣಾಂಚ ದೈತ್ಯಾನಾಂಚ ಮಹತ್ಫಲಂ. ಆದ್ರಿಂದನೇ ಮಾಡ್ತಕ್ಕಂಥ ಎಂಥ ಪುಣ್ಯ ಕಾರ್ಯ ನಾವು ಮಾಡಿದ್ರು ಕೂಡ ಮೇನ್ ರೋಲ್ ಯಾರ್ದು? ದೇವತೆಗಳಾದ್ರಿಂದ ಹೆಚ್ಚು ಪುಣ್ಯ ಯಾರಿಗೆ ಹೋಗುತ್ತೆ? ಅವ್ರಿಗೆ ಹೋಗ್ಬಿಡೋದು. ದೈತ್ಯಾನಾಂಚ ಮಹತ್ಫಲ. ದೈತ್ಯರಿಗೆ ಪಾಪದಲ್ಲಿ ಮಹತ್ಫಲ ಬರೋದು ಅವರಿಗೆ, ನಮಗೆ ಸ್ವಲ್ಪ ಬರುತ್ತೆ. ಆ ಸ್ವಲ್ಪ ಬೆಳೆದು 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 ಸಾಧನೆಯಾಗಿ ಮೋಕ್ಷಕ್ಕೆ ಕಾರಣ ಆಗಬೇಕು ಜ್ಞಾನದ್ವಾರ. ಶುಭಾಶುಭೇಭ್ಯ ಏವಂಚ ಕರ್ತುಶ್ಚ ಸ್ಯಾತ್ ಯಥೋದಿತಂ. ಶುಭಾಶುಭೇಭ್ಯ, ಶುಭ ಮತ್ತು ಅಶುಭ ಪದಗಳಿಗೆ ಹೆಚ್ಚು ಪಾತ್ರ ಅವರೇನೆ. ಕರ್ತುಶ್ಚ ಸ್ಯಾತ್ ಯಥೋದಿತಂ. ಮಾಡಿದವ್ರಿಗೆ ಎಷ್ಟು ಬರುತ್ತೆ ಅಂದ್ರೆ ಒಂದು ರೋಲ್ ಇದೆಯೋ ಅಷ್ಟು ಬರುತ್ತೆ, ಇದೇನಿಲ್ಲ. ಅದು ಬರೋದಿಲ್ಲ ಅಂತಿಲ್ಲ, ಜ್ಞಾಪಕ ಇರಬೇಕು. ತಸ್ಮಾತ್ ನಿರಯ ಮಾನುಷ್ಯ ಸ್ವರ್ಗ ಮುಕ್ತಿ ಉಪಭೋಗಿನಃ ಮಾನುಷೋತ್ತಮಮಾರಭ್ಯ ದೇವಾಸ್ತು ನಿರಯಂ ವಿನಾ. ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ. ಆದ್ದರಿಂದ ನಿರಯ ಮಾನುಷ್ಯ ಸ್ವರ್ಗ ಮುಕ್ತಿ ಉಪಭೋಗಿನಃ, ಆಮೇಲೆ ಮಾನುಷೋತ್ತಮಮಾರಭ್ಯ ದೇವಾಸ್ತು ನಿರಯಂ ವಿನಾ. ತಸ್ಮಾತ್, ಅದು ನಿರಯ ನರಕ, ಮನುಷ್ಯರಾಗಿ ಹುಟ್ಟೋದು, ಸ್ವರ್ಗಕ್ಕೆ ಹೋಗೋದು, ಇವೆಲ್ಲ ನಿತ್ಯ ಸಂಸಾರಿಗಳಿಗೆ. ಆಮೇಲೆ ಮುಕ್ತಿ, ಯೋಗ್ಯ ಮುಕ್ತಿ ಯೋಗ್ಯರಿಗೆ, ಅಯೋಗ್ಯ ಮುಕ್ತಿ ಅಯೋಗ್ಯರಿಗೆ. ಇದು ಮಾನುಷೋತ್ತಮ ಮಾರಭ್ಯ. ಮುಕ್ತಿಯೋಗ್ಯರಲ್ಲಿ ಮಿನಿಮಮ್ ಏನಾಗಿರ್ಬೇಕು? ಅವರು ಮನುಷ್ಯರಾಗಿದ್ದ ಮನುಷ್ಯೋತ್ತಮರು ಮುಕ್ತಿಯೋಗ್ಯರು, ಮನುಷ್ಯ ಮಧ್ಯಮರು ನಿತ್ಯ ಸಂಸಾರಿಗಳು, ಮನುಷ್ಯ ಅಧಮರು ತಮಯೋಗ್ಯರು. 3 ಭಾಗ ಇದೆ. ದೇವಾಸ್ತು ನಿರಯಮ್ಯ. ದೇವತೆಗಳಿಗೆ ಮನುಷ್ಯೋತ್ತಮರಿಗೂ ನರಕ ಆದರೂ ಆಗಬಹುದು, ಆಗ್ಬೇಕು ಅಂತಿಲ್ಲ, ಆಗಬಹುದು. ದೇವತೆಗೆ ನರಕ ಆಗೋದಿಲ್ಲ, ಅವ್ರಿಗೆ ಇಲ್ಲ ಪನಿಷ್ಮೆಂಟ್ ಬೇರೆ ರೀತಿ ಕೊಡ್ತಾರೆ ಹೊರತು ನರಕದ ಪನಿಷ್ಮೆಂಟ್ ಅವ್ರಿಗಿಲ್ಲ. ಅದೇ ರೀತಿ ಇವರಿಗೆ ಒಳ್ಳೆ ಸ್ವರ್ಗ ಇವರಿಗೆ ಸಿಗೋದಿಲ್ಲ, ಡೂಪ್ಲಿಕೇಟ್ ಸಿಗಬಹುದು, ಒಳ್ಳೆ ಸ್ವರ್ಗ ಸಿಗೋದಿಲ್ಲ. ಅಸುರಾಸ್ತು ವಿನಾ ಮುಕ್ತಿಂ ತಮೋ ಅಂಧಮಪಿ ಚಾಪ್ನುಯು. ಅಸುರ ಮುಕ್ತಿ ಹೊಂದೋದಿಲ್ಲ, ಅಂಧಂತಮಸ್ಸಿಗೆ ಹೋಗ್ತಾರೆ. ಇತಿ ತತ್ವ ವಿವೇಕೋಕ್ತಂ ಸ್ವಯಂ ಭಗವತಾವಚಃ. ಈಗ ಸ್ವತಃ ಭಗವಂತನೇ ತತ್ವ ವಿವೇಕ ಗ್ರಂಥದಲ್ಲಿ ಹೇಳಿದ್ದಾರೆ. ಇಷ್ಟು ಫಲ ನಿರ್ಣಯ. ನಾವು ತತ್ಸಂಖ್ಯಾನ ಹೇಗೆ ಓದ್ತೇವೋ, ತತ್ವ ವಿವೇಕ ಹೇಗೆ ಓದ್ತೇವೋ ಹಾಗೆ ಇದಿಷ್ಟೇ ಓದಿಬಿಟ್ರೆ ಎಷ್ಟೇ ಶ್ಲೋಕ ಇರೋದು ಎಲ್ಲ ಫಲ ಸ್ಪಷ್ಟವಾಗಿ ಫಲದ ರೋಲ್ ಗೊತ್ತಾಗುತ್ತೆ. ಅದೆಲ್ಲ ಪರಿಹಾರ ನನಗೆ ಬಂತು, ನನಗೆ ಜಾಸ್ತಿ ಬಂತು, ನನಗೇ ಬಂತು, ಬೇರೆ ಯಾರಿಗೂ ಬಂದಿಲ್ಲ ಅಂತ ತಿಳ್ಕೊಳ್ಳೋದು ಅಷ್ಟೇ ಪರಿಮೆ. ಅರ್ಥ ಆಯ್ತಾ? ದೇವ್ರು ಎಲ್ಲ ಮಾಡಿಸಿದ್ರು ದೇವ್ರು ಯಾವ ಫಲವನ್ನು ಶೇರ್ ಮಾಡೋದು. ಯಾಕೆಂತ ಕೇಳಿದ್ರೆ ಪರಿಪೂರ್ಣನಾದ್ರಿಂದ ಅಲ್ಲಿಗೆ ಒಂದು ಅರ್ಥ ಮುಗಿತು. ಇಲ್ಲಿ ಜ್ಞಾನದಲ್ಲಿ ಯಾರಿಗೆ ಎಷ್ಟೆಷ್ಟು ಫಲ ಅಂತ ಮುಂದಿನ ಪ್ರಶ್ನೆ. ಉಳಿದೆಲ್ಲ ಲೆಕ್ಕ ಬೇರೆ, ಜ್ಞಾನ ಮಿಥ್ಯಾಜ್ಞಾನ ಲೆಕ್ಕನೇ ಬೇರೆ. ಇದು ಭಾರಿ ಮುಖ್ಯ ಆದ್ರಿಂದ ಇಲ್ಲಿ ಫಲ ಹೇಗೆ ವೇರಿ ಆಗುತ್ತೆ ಹೇಳ್ತಾರೆ. ರೀತಿಯ ಜ್ಞಾನದ ಉಳಿದ ಫಲಗಳೆಲ್ಲ ಹೇಳಿ ಆಯ್ತು ಈಗಾಗಲೇ. ಅತಿ ಪ್ರಧಾನವಾದ ಜ್ಞಾನ, ತತ್ವಜ್ಞಾನ ಪ್ರಸಾರ ಭಾರಿ ಪುಣ್ಯಕರ, ಮಿಥ್ಯಾಜ್ಞಾನ ಪ್ರಸಾರ ಭಾರಿ ಪಾಪಕರ. ಒಬ್ಬ ವ್ಯಕ್ತಿ 1000 ಕೊಲೆ ಮಾಡಿರ್ತಾನೆ ಅಂತ ತಿಳ್ಕೊಬೋಣ, ನರಕ ಏನೇನೋ ಆಗುತ್ತೋ ಅವನಿಗೆ, ಅದು ಹೇಳೋದು ಸಾಧ್ಯನೇ ಇಲ್ಲ. ಅದು ಅಂದಂತ ಬಸ್ ಆಗ್ಲಿಕ್ಕೆ ಸಾಲ್ದದು. ಅಂದಂತ ಬಸ್ ಏನ್ ಮಾಡ್ಬೇಕು? ಅವನು ಮಿಥ್ಯಾಜ್ಞಾನ ಪ್ರಸಾರನೇ ಮಾಡ್ಬೇಕು. ಅದೇ ರೀತಿ ತತ್ವಜ್ಞಾನಿಗೆ ಎಷ್ಟೋ ದಾನ ಧರ್ಮ ಕೋಟಿಗಟ್ಟೆ ಮಾಡಿ ಹಾಕ್ಬಿಟ್ಟಿದ್ದಾನೆ, ಅವನಷ್ಟು ಮಾಡೇ ಇಲ್ಲ ಅಂತ ಹೇಳಿ ಮಾಡಿಬಿಟ್ಟಿದ್ದಾನೆ. ಅದೇ ಜ್ಞಾನ ಇಲ್ಲ, ಅವನಿಗೆ ಮೋಕ್ಷ ಸಿಗೋದಿಲ್ಲ, ಸ್ವರ್ಗಾದಿಗಳಾಗ್ಬೋದು ಅಷ್ಟೇ. ಸೊ ಇದೇನಿದೆ ಈಗ, ಅತಿ ಭಾರಿ ಒಳ್ಳೆಯದಕ್ಕೂ ಜ್ಞಾನ, ಭಾರಿ ಕೆಟ್ಟದಕ್ಕೂ ಮಿಥ್ಯಾಜ್ಞಾನ. ಅದರಿಂದ ಯಾವಾಗಲೂ ಏನ್ ಮಾಡ್ಬೇಕು? ನಾವಾಗ ಜ್ಞಾನದಲ್ಲೇ ಸರಿಯಾಗಿ ಹೋಗ್ಬೇಕು, ಮಿಥ್ಯಾಜ್ಞಾನ ಅಪ್ಪಿ ಬರ್ಕೊಡು. ಆ ರೀತಿ ಅನ್ನದಲ್ಲಿ ಏನೇ ಹೆಚ್ಚು ಕಡಿಮೆ ಆಗಿರಲಿ, ಆ ವಿಷಯದಿಂದ ಯಾರ ತಿಂತಾರ? ಸಾಧ್ಯ ಇಲ್ಲ. ಅದೇ ಮಿಥ್ಯಾಜ್ಞಾನ ವಿಷ ಇದ್ದಾಗೆ, ಜ್ಞಾನದಲ್ಲಿ ಮಿಥ್ಯಾಜ್ಞಾನ ವಿಷದ ಪೋಷಣೆ ಇದ್ದಾಗ, ಆದ್ರಿಂದ ಅದು ಬರದಂತೆ ನೋಡ್ಕೋಬೇಕು. ಕಡಿಮೆ ತಿಳ್ಕೊಂಡ್ರೆ ಪರವಾಗಿಲ್ಲ,
ಎಲ್ಲದರಲ್ಲೂ ವಿಷ ಹಾಕಿಬಿಟ್ಟಿದ್ದಾರೆ. ಬರೀ ಅನ್ನ ಮೊಸರು ಹಾಕಿಬಿಟ್ಟು ಸಾಕು ಅಂತ ಹಾಗೆ ಅಷ್ಟಿದ್ರೆ ಸಾಕು. ಅದು ತಿಂದು ಸಾಯೋದಕ್ಕೆ ತಿಂದು ಬದುಕೋದು ಆಸೆ ಅಂತ ಹೇಳ್ತಾರಲ್ಲ ಹಾಗೆ. ಈ ಭಾಳ ಎಚ್ಚರ ಇರಬೇಕು. ಇದನ್ನ ಮಡಿ ಅಂತ ಹೇಳಿ ಯಾಕೆ ಹೇಳಿದ್ರೆ ಕರೆಂಟ್ ದೂರ ಏರಿ ನಡ್ತಾರೆ ಸತ್ತು ಹೋಗ್ತಾರೆ. ಕರೆಂಟ್ ಟಚ್ ಮಾಡಬಾರ್ದು, ಹಾಗೆ ಉಪಯೋಗಿಸ್ಬೇಕು, ಟಚ್ ಮಾಡಬಾರ್ದು. ಮಿಥ್ಯಾಜ್ಞಾನ ಹೇಗಿರ್ಬೇಕು ಅಂದ್ರೆ ನಾವು ಇನ್ವಾಲ್ವ್ ಆಗಬಾರ್ದು. ಅದು ಗೊತ್ತಿದ್ದು ದೂರ ಇರಬೇಕು. ಕರೆಂಟ್ ಇಟ್ಬಿಟ್ರೆ ಹೇಗಿರ್ತೀವಲ್ಲ ಹಾಗೆ. ಹಾಗಾಗಿ ಸುಮ್ಮನೆ ಟಚ್ ಮಾಡ್ಕೊಂಡು ನೋಡೋದಿಲ್ಲ. ಅದು ಆ ಎಚ್ಚರ ಇರಬೇಕು. ಮಿಥ್ಯಾಜ್ಞಾನ ಕರೆಂಟ್ಗಿಂತ ಭಾರಿ ಡೇಂಜರಸ್. ಅದು ದೇಹ ಕೊಂದ್ರೆ ಜೀವನ ಕೊಂದಾಕ್ಬಿಡ. ಅದಕ್ಕೆ ಎಂದು ಮಿಥ್ಯಾಜ್ಞಾನ ಬರದಂತೆ ನೋಡ್ಕೋಬೇಕು. ಅದಕ್ಕೆ ಜ್ಞಾನಕಾರಣ ಏನಂತ ಕರೆದು ತಪಃ ಅಂತ, ದೊಡ್ಡ ತಪಸ್ಸು ಅಂತ ಕರೀತಾರೆ. ಎಲ್ಲದೂ ತಪಸ್ಸೆ. ಭಾರಿ ದೊಡ್ಡ ತಪಸ್ಸು ಅಂದ್ರೆ ಜ್ಞಾನಕಾರ್ಯ. ಭಾರಿ ಒಳ್ಳೆ ತಪಸ್ಸು ಜ್ಞಾನಕಾರ್ಯ, ಭಾರಿ ಕೆಟ್ಟ ತಪಸ್ಸು ಮಿಥ್ಯಾಜ್ಞಾನ. ಅವನೇನು ಬರದಿಲ್ಲ, ಪುಸ್ತಕ ಪ್ರಿಂಟ್ ಮಾಡಿ ಹಂಚ್ಬಿಟ್ಟ. ಬರೆದವನು ಯಾವನೋ ಇವನಿ ಪಾಪ ಬಂತಿ ಇನ್ನೊಬ್ರು ಕೊಂಡು ಬೇರೆ ಹಂಚ್ಬಿಟ್ಟ. ಇನ್ನೊಬ್ರಿಗೆ ಅವ್ರು ಪ್ರಿಂಟ್ ಮಾಡಿ ಹಂಚವ್ರು ಕೊಂಡು ಬೇರೆ ಹಂಚಿದ. ಇನ್ನೊಂದು ತಗೊಳ್ಳಿ ಅಂತ ಗೈಡ್ ಬೇರೆ ಮಾಡಿದ. ಎಲ್ಲ ಶುರುವಾಗಿ ಆ ತಂಟೆಗೆ ಹೋಗ್ಬಾರ್ದು. ಇವತ್ತು ಮಿಥ್ಯಾಜ್ಞಾನ ಅಪ್ರಿಷಿಯೇಟ್ ಮಾಡಿದಾರೆ ಇದ್ದಾರೆ ಗೊತ್ತಾ ನಿಮಗೆ? ಅದೆಲ್ಲ ಏನೇ ಇರಲಿ ಭಾರಿ ಬುದ್ಧಿವಂತ. ಈಗ ತೊಗೊಂಡು ಏನ್ ಮಾಡೋದು? ಕಳ್ಳನ್ನ ಟೆರರಿಸ್ಟ್ ಭಾರಿ ಬುದ್ಧಿವಂತ ಅಂತ ಹೊಡಿದ್ರೆ ದಂಡಕ್ಕೆ ಟೆರರಿಸ್ಟ್ ಆಗೋದೇ ಅಲ್ಲ. ಫಸ್ಟ್ ಆಫ್ ಆಲ್ ಬುದ್ಧಿವಂತರೇ ಆಗೋದು. ನಮ್ಮಲ್ಲಿ ಭ್ರಮೆ ಇದೆ, ನಮ್ಮಲ್ಲೇ ಭ್ರಮೆ ಇದೆ, ಬಹಳ ಆಶ್ಚರ್ಯ. ಅದು ಬಹಳ ಡೇಂಜರಸ್. ಹೀಗೆ ಹೇಳ್ತಾರೆ, ಜ್ಞಾನದಾಪಿ ಚಾಚಾರ್ಯಾ ವಿಶೇಷಾತ್ ಫಲಮಾಪ್ನುಯು ಮುಕ್ತೌ ಅಷ್ಟಗುಣಂ ಶಿಷ್ಯಾತ್ ಗುರುರಾಪ್ನೋತಿ ಶೋಭನಂ. ಈಗ ಜ್ಞಾನದ ಜ್ಞಾನ ಕಾರ್ಯದಲ್ಲಿ ಶಿಷ್ಯರಿಗೆ ಬೇರೆ ಯಾವುದೇ ಕಾರ್ಯ ಮಾಡಿದ್ರೆ ಹೆಚ್ಚು ಫಲ ಬರೋದು ಶಿಷ್ಯರಿಗೆ ಜ್ಞಾನ ಕಾರ್ಯ ಮಾಡಿದಾಗ. ಗೊತ್ತಾಯ್ತಾ? ಶಿಷ್ಯನಿಗೆ ಎಷ್ಟು ಬರುತ್ತೋ ಅದು 8ರಷ್ಟು ಯಾರಿಗೆ ಬರುತ್ತೆ? ಗುರುಳಿಗೆ ಬರುತ್ತೆ. ಅದು 8ರಷ್ಟು. ಹಿಂದೆ ಇದೆಲ್ಲ ಬಿಟ್ಟುಬಿಡಿ. ಹಿಂದೆಲ್ಲ ಸ್ವಾಮಿಗಳೆಲ್ಲ ಸನ್ಮಾನ ಕೊಡ್ಬೇಕಾದ್ರೆ ಶಿಷ್ಯ ಪರೀಕ್ಷೆ ಕೊಟ್ಟು ಚೆನ್ನಾಗಿ ಕೊಟ್ಟ ಅಂದ್ರೆ ಅವನಿಂದ ಜಾಸ್ತಿ ಸನ್ಮಾನ ಕೊಡೋರು. ಈಗ ಕೊಡೋದಿಲ್ಲ. ಈಗ ಗೊತ್ತ, ಮಿನಿಮಮ್ ಎಷ್ಟು ಅಷ್ಟ ಕೊಡ್ತಾರೆ, ಹೊರತು ಕೊಡೋದಿಲ್ಲ. ಕೆಲವರು ಕೊಡ್ತಿರ್ಬೋದು, ಆದ್ರೆ ಸಾಮಾನ್ಯ ಯಾಕೆ ಎನ್ಕರೇಜ್ ಮಾಡ್ಲಿಕ್ಕೆ ಹಿಂದೆ ಕೊಡೋದಕ್ಕೊಂದು ಕಾರಣ ಇತ್ತು. ಹಿಂದಿನ ಕಾಲಕ್ಕೆ ಈ ತರ ಪಾಠಶಾಲೆಗಳಿರ್ಲಿಲ್ಲ. ಮನೆಯೇ ಪ್ರತಿಯೊಬ್ಬರು ವಿದ್ವಾಂಸರು ಪಾಠಶಾಲೆಗಳೇ ತಿಳಿತಿಲ್ಲ. ಯಾವಾಗಲೂ ತುಂಬಿ ತುಳುಕ್ತಾ ಇದ್ದ ಮನೆಗಳವೆಲ್ಲ. ಅವ್ರು ಎಲ್ಲಿಂದವರೆಗೂ ಪಾಪ ಸಂಪಾದನೆ ಪಾಠ ಸಂಪಾದನೆ ಮಾಡ್ತಾರೆ, ಪಾಠ ಪ್ರವಚನ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಆ ರೀತಿಯಲ್ಲಿ ರಾಜ ಮಹಾರಾಜರಿಂದ ಎಲ್ಲರೂ ಕೂಡ ಅವರಿಗೆ ಪೋಷಣೆ ಮಾಡ್ತಾ ಇದ್ರು. ಈಗ ಅದು ಕಾನ್ಸೆಪ್ಟ್ ಹೋಗಿದೆ. ಯಾತಕ್ಕೆ ಕೇಳಿದೆ ಅಂದ್ರೆ ನಮಗೆ ಜ್ಞಾನದ ಬಗ್ಗೆ ಅರ್ಥ ಆಗೋದಿಲ್ಲ, ದುಡ್ಡಿನ ಬಗ್ಗೆ ಅರ್ಥ ಆಗುತ್ತಲ್ಲ ಹಾಗೆ. ಇವತ್ತು ಕಮಿಷನ್ ಕೊಡೋದಿಲ್ಲ, ಮಾಡಿಸಿದರೆ ಆ ತರಹ ಒಂದು ವ್ಯವಸ್ಥೆ ಇರುತ್ತೆ. ಅದರಿಂದ ಫುಲ್ ಟೈಮ್ ಅವ್ರು ನಿಶ್ಚಿಂತೆಯಾಗಿ ಪಾಠಕ್ಕೆ ಅನುಕೂಲ ಆಗ್ತಿತ್ತು. ಅದೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನ್ ಪಾಠ ಮಾಡ್ತಾರೆ, ಅವ್ರು ಏನ್ ಕೇಳ್ತಾರೆ. ಜ್ಞಾನದಾಪಿ ಚಾಚಾರ್ಯ ವಿಶೇಷಾತ್ ಫಲಮಾಪ್ನುಯು ಮುಕ್ತೌ ಅಷ್ಟಗುಣಂ ಶಿಷ್ಯಾತ್ ಗುರುವಾಪ್ನೋತಿ ಶೋಭನಂ. ನೋಡಿ, ತಾರತಮ್ಯ ಕೇಳಿದ್ಮೇಲೆ ಸಾಮ್ಯ ಹೊರಟೋಯ್ತು. ಮತ್ತೆ ಈಗ ಮುಕ್ತಿಯಲ್ಲಿ ಅಂತನೂ ಶಿಷ್ಯ ಮೋಕ್ಷಕ್ಕೆ ಹೋಗಿದ್ದಾನೆ, ಪಾಠ ಹೇಳಿಕೊಂಡು ಮೋಕ್ಷಕ್ಕೆ ಹೋಗ್ತಾರೆ. ಅವ್ರ ಆನಂದ ಇಂಟ್ರೆಸ್ಟ್ ಯಾವಾಗಲೂ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಅದು ಮಿನಿಮಮ್ ಎಷ್ಟು ಜಾಸ್ತಿ ಇರ್ಬೇಕಂತ ಇರೋದು ಸ್ಕೇಲ್ ಮಾಡ್ತಾರಲ್ಲ. ಮಿನಿಮಮ್ ಅಟೆಂಡರ್ ತಗೊಂಡ್ರೆ ಅವ್ರು ಬೇರೆ ಇರುತ್ತೆ. ಒಂದು ಎಂಡಿಂಗ್ ಸ್ಯಾಲ್ರಿ ಅವ್ರದ್ದು ಸ್ಟಾರ್ಟಿಂಗ್ ಸ್ಯಾಲ್ರಿ ಆಗಿರುತ್ತೆ ಎಷ್ಟೋ ಸಲ. ಆದ್ರಿಂದ ಅದು ಜ್ಞಾನ ಕಾರ್ಯದ ಹೆಚ್ಚಿರೋದ್ರಿಂದ ಯಾವಾಗಲೂ ಇನ್ವಾಲ್ವ್ಮೆಂಟ್ ಯಾವ್ದ್ರಲ್ಲಿ ಇರಬೇಕು? ಜ್ಞಾನ ಕಾರ್ಯ. ಏನು ಯಾವ್ದು ಕೊಟ್ಟರು ಏನೇ ಮಾಡಿರಲಿ ಜ್ಞಾನಕ್ಕೆ ಲಿಂಕ್ ಸಿಗ್ಬೇಕು. ಈ ಯಾವ ಬೋಗಿಯಲ್ಲೇ ಕುತ್ಕೊಳ್ಳಿ, ಅದಕ್ಕೆ ಇಂಜಿನ್ ಇರ್ಬೇಕಷ್ಟೇ. ಮೊದಲೇ ಬೋಗಿ, ಎರಡನೇ ಬೋಗಿ ಇಂಜಿನ್ ಕನೆಕ್ಟ್ ಆಗಿಬಿಟ್ರೆ ಲಾಸ್ಟ್ ಬೋಗಿನೂ ಓಕೆ. ಇದ್ರ ಫಸ್ಟ್ ಬೋಗಿನ ಏನು ಉಪಯೋಗ? ಅದಕ್ಕೆ ಆ ಕಾನ್ಸೆಪ್ಟ್ ಜ್ಞಾನ ಕಾರ್ಯ. ಒಬ್ಬ ಸ್ಟೂಡೆಂಟಿಗೆ 100 ರೂಪಾಯಿ ಎಕ್ಸಾಮ್ ಫೀಸ್ ಕೊಡೋದು ಹೇಗಿರ್ತದೆ, ಬರೀ ಯಾರಿಗೂ 100 ರೂಪಾಯಿ ಕೊಡೋದು ಹೇಗಿರುತ್ತೆ. ಅದು ಊಟ ಮಾಡಿ ಮುಗಿಸ್ಬಿಡ್ತಾರೆ ಅಷ್ಟೇ. ಪರೀಕ್ಷೆ ಫೀಸ್ ಕಟ್ಟಿ ಅವ್ರ ಕೆರಿಯರೇ ಚೇಂಜ್ ಆಗುತ್ತೆ. ಅವ್ನು ಪಾಪ ಕಳ್ಕೊಂಡ್ ಬಿಡ್ತಿದ್ದಿಲ್ಲ ಹೋದ್ರೆ. ಅದು ಇಡೀ ಅವ್ನು ಮಾಡಿದ ಜನ್ಮ ಪೂರ್ತಿ ಸಾಧನೆ, ಅವ್ನು ಮುಂದೆ ಮಾಡೋ ಎಲ್ಲದೂ ಬರ್ತಾನೆ ಇರುತ್ತೆ ಹಾಗೆ. ಇದು ಯಾವಾಗಲೂ ಯೋಚನೆ ಮಾಡಬೇಕು. ಆಪ್ಷನ್ ಇರುತ್ತೆ, ಯಾವ್ದಕ್ಕೆ ನಾವು ಕೊಡಬಹುದು ಅಂತ ಬಂದಾಗ ಆಪ್ಷನ್ ಉಪಯೋಗಿಸಬೇಕು. ಅದರಲ್ಲಿ ತಾರತಮ್ಯ ಇರುತ್ತೆ, ಅದು ಯೋಚನೆ ಮಾಡಬೇಕು. ತದ್ಗುರು ದ್ವಿಗುಣಂ, ಅವ್ರ ಗುರು ಇದೆಯಲ್ಲ, ಅದರ ಡಬಲ್ 16 ಪಟ್ಟು ಬರುತ್ತೆ ಅವ್ರ ಗುರುಗಳಿಗೆ. ಅರ್ಥ ಆಯ್ತಾ? ಆಗ ಅವರು ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಅವ್ರಿಗೆ ಬರುತ್ತೆ, ಅದ್ರ ಡಬಲ್. ಆಮೇಲೆ ತಾವತ್ತತೋಪರೆ, ಮತ್ತೆ ತಸ್ಮಾತ್ ಸಾರ್ಧಂ ತಾವತ್ತತೋಪರೆ, ಅದು ದ್ವಿಗುಣಂ ತಸ್ಮಾತ್ ಸಾರ್ಧಂ. ಆಮೇಲೆ ಅದ್ರ ಮೇಲೆ ಹೋಗ್ತಾ ಎಲ್ಲಿ ಹೋಗುತ್ತದೋ, ದೇವಾಹ ಸಹಸ್ರ ಗುಣಿತಂ, 1000 ಪಟ್ಟು ಪುಣ್ಯ ದೇವತೆಗಳು. ಸುಧಾ ಪಾಠ ಮಾಡ್ತಾರೆ ಅಂತ ತಿಳ್ಕೊಂಬೋಣ. ಪಾಠ ಮಾಡಿದವರು ಇದ್ದಾರೆ, ಕೇಳಿದವರಿದ್ದಾರೆ, ಇದೆಲ್ಲ ಪುಣ್ಯ ಬೇಕಾದಷ್ಟಿದೆ. ಜಯತೀರ್ಥರಿಗೆ ಎಷ್ಟು ಬರುತ್ತೆ ಈಗ? ದೇವತೆಗಳು ಬಾರಿ 2 ಆಗಿದ್ದಾರ, 1000 ಟೈಪ್. ಇವತ್ತು ಮ್ಯಾನುಫ್ಯಾಕ್ಚರಲ್ಲಿ ಬರೋಷ್ಟು ಲಾಭ ಇವ್ರಿಗೆ ಬರತ್ತಾ? ಏಜೆಂಟಿಗೆ ಬರೋಕ್ಕೆ ಸಾಧ್ಯ? ಅದು ಅವ್ರ ಪಾಪ ಪ್ರೇರಕರು. ಇದೆಲ್ಲ ಯೋಚನೆ ಮಾಡ್ಕೊಂಡು ಇದು ಯಾತಕ್ಕೆ ಹೇಳಿದ್ರು? ಇಷ್ಟು ತಾರತಮ್ಯ ಇರ್ಬೇಕಾದ್ರೆ ಎಲ್ಲರೂ ಬ್ರಹ್ಮಸ್ವಾಮಿ ಗತಿ ಏನು ಅಂತ ಕೇಳ್ತಾರೆ. ಇದು ಅಲ್ಲಿಗೆ ಎಂಡ್ ಮಾಡ್ಕೋಬೇಕು.
ಎಲ್ಲರೂ ದೇವರ ಸಮಾನ ಆನಂದ ಹುಡ್ತಾರೆ, ಎಲ್ಲರೂ ಈಕ್ವಲ್ ಆಗ್ತಾರೆ. ಯಾಕೆ ಈಕ್ವಲ್ ಆಗ್ತಾರೆ? ಸಾಧ್ಯ ಇದೆಯಾ? ಇಂಪಾಸಿಬಲ್. ದೇವಾಹ ಇವತ್ತು ರೈತರಿಗೆ ಅನ್ಯಾಯ ಆಗತ್ತೆ ಅಂತ ಹೇಳ್ತಾರೆ. ಕರೆಕ್ಟ್ ಅದು. ಯಾಕೆಂದ್ರೆ ಪಾಪ ಕಷ್ಟಪಟ್ಟು ಬೆಳೆದೆಲ್ಲ ಮಾಡೋದು ಅವರು. ಇವ್ರು ಇವ್ರು ಲಾಭ ಮಾಡ್ಕೊಂಡ್ಬಿಡ್ತಾರೆ ಪಾಪ. ಅವನಿಗೆ ಅನ್ನಕ್ಕಿಲ್ದಾಗ ಆಗತ್ತೆ, ಇವ್ರು ಲಾಭ. ಇದು ತಪ್ಪಿತ್ತು. ಅವ್ನು ಪ್ರೊಟೆಕ್ಟ್ ಮಾಡೋದು ಹ್ಯಾಕ್ ಪ್ರೊಟೆಕ್ಟ್ ಮಾಡಬೇಕು? ಏನು ಕೆಟ್ಟ ಮಾರ್ಗ ಹಿಡಿಬೇಕಾಗಿಲ್ಲ, ಅವನಿಗೆ ಮ್ಯಾಕ್ಸಿಮಮ್ ಸಿಗಬೇಕು. ಹೆಚ್ಚು ಕಷ್ಟಪಟ್ಟವ್ರು ಅವರು ಪಾಪ ತಿಂಗಳಿಗಟ್ಟಲೆ ಎಷ್ಟು ಕಷ್ಟಪಟ್ಟಿರ್ತಾರೆ ನೋಡ್ಬೇಕು. ವ್ಯವಸಾಯ ಮಾಡೋದ್ರೆ ರಿಸ್ಕ್ ಬೇರೆ ಇದೆ. ಒಂದ್ ಮಳೆ ಬಂದು ಎಲ್ಲ ಹೋಗ್ಬಿಡ್ಬೋದು, ನಡೆಯುತ್ತೆ. ಹುಳ ಬಿದ್ದು ಹಾಳಾಗಿ ಹೋಗ್ಬಿಡ್ಬೋದು. ಆ ರಿಸ್ಕ್ ಜೊತೆ ಮಾಡ್ತಾರ. ಅದು ಅವ್ರು ಮಾಡಿದ್ದಲ್ಲ ಅವರೇ ತಿಂತಾರ? ಕೊಡ್ಲೇಬೇಕಲ್ವೇ? ಸೊ ಅವರಿಗೆ ಏನು ಅನ್ಯಾಯ ಆಗಬಾರ್ದು. ಬಟ್ ಎಲ್ಲ ನ್ಯಾಯ ಜೈಲಿಗೆ ಹೋಗೋದು ಸಾಮಾನ್ಯವಾಗಿ ಮಧ್ಯವರ್ತಿಗಳೆಲ್ಲ ತಿಂದು ಹಾಕಿರ್ತಾರಲ್ಲ ಅವರು. ಇವ್ರು ಪಾಪ ಬೀದಿ ಬೀಳ್ತಾ ಇರ್ತಾರೆ. ತಪ್ಪು, ಬಹಳ ಅನ್ಯಾಯ. ಅದೇ ಹೇಳ್ತಿರೋದು. ಅಲ್ಲ, ಓಪನ್ ತಪ್ಪಲ್ಲ, ಅಲ್ಲಿ ಮೋಸ ಮಾಡು. ಓಪನ್ ಯಾರ್ತೀರಿ, ವ್ಯವಸ್ಥೆ ಇದೆ, ವ್ಯವಸ್ಥೆ ತಪ್ಪಲ್ಲ, ಮೋಸ ತಪ್ಪು. ಅಲ್ಲಿ ಎಷ್ಟಕ್ಕೆ ತಗೊಂಡಿದ್ದಾನೆ ಮಾರ್ತ, ಅವ್ನು ರಿಸ್ಕ್ ಇದೆ, ಅದ್ರಲ್ಲಿ ರಿಸ್ಕ್ ಇದೆ, ಗೊತ್ತಾಯ್ತಾ? ಅವನು ಮಾಡ್ತಾ ಅದು ವ್ಯಾಪಾರ. ಕೃಷಿ ಅಲ್ಲ, ವ್ಯಾಪಾರ. ವ್ಯಾಪಾರದಲ್ಲಿ ಬುದ್ಧಿವಂತಿಕೆ ಬೇಕು ಯಾವಾಗಲೂ. ಇದು ಮೋಸ ಇದೆ. ಅವ್ರು ಟೋಪಿ ಹಾಕಿಬಿಡ್ತಾರೆ ಪಾಪ. ನೀವು ಹೆಬ್ಬಟ್ಟವನು ಅಂತ ಹೇಳಿ ಮೋಸ ಮಾಡಿಬಿಟ್ರೆ ತಪ್ಪಾಗ್ಲಿಲ್ಲ, ಅದು ಬಹಳ ತಪ್ಪು. ಬ್ರಹ್ಮ ಮಹೋಘ ಗುಣಿತಂ ಏವಂ ಫಲ ವಿನಿರ್ಣಯ. ಬ್ರಹ್ಮದೇವ್ರಿಗೆ ಎಷ್ಟು ಬರುತ್ತೆ ಗೊತ್ತಾ? ಇನ್ ಟರ್ಮ್ಸ್ ಆಫ್ ಸಾವಿರ ಲೆಕ್ಕ ಹಾಕ್ಬೇಡಿ, ಮೋಹ ಲೆಕ್ಕ. ಮೋಹ ಪದ ಎಲ್ಲಿ ಕೇಳಿದ್ರಿ? ಅಪ್ಪ ಇದೇನು? ಯಾರ್ದದ? ಎರಡು ಕಡೆ ಭೋಗ 2 ಸರ್ತಿ ಬಂದಿದೆ, 2 ಕಡೆ ದೊಡ್ಡದಾಗಿ ಬಂದಿದೆ 2 ಸಲ. ರಾವಣನ ಸೈನ್ಯ ಮೂಲ ಬಲ ಎಷ್ಟಿತ್ತು? 36,000 ಬಹುಘ ಅಕ್ಷೋಹಿಣಿ. ಬರೀ ಅಲ್ಲ, 18 ಪಾಂಡವಕವರು ಇಬ್ಬರು ಸೇರಿ, ಅದಾಗಲ್ಲ. 36,000 ಬಹುಘ ಅಕ್ಷೋಹಿಣಿ. ಒಂದು ಬಹುಘ ಅಂದ್ರೆ 10 to the power of 60 ಹೆಚ್ಚು ಕಡಿಮೆ. ಎಷ್ಟು ದೊಡ್ಡದಿರ್ಬೇಕು. ಇನ್ನೊಂದು ಅದಕ್ಕೆ ಹೇಳಿದ್ದು, ವೈರಸ್ಗಳು ಎಷ್ಟಿರುತ್ತೆ ನಿಮಗೆ? ನಿಂತ್ಕೊಂಡು ಅದೇ ದಿನ ಓಡಾಡ್ತಾವು. ಬರೀ ಜಸ್ಟ್ ಅವ್ರು ಇದ್ರೆ ಸಾಕು, ಪ್ರೆಸೆನ್ಸ್ ಸಾಕು, ಕಿಡಿ ಬಿದ್ದರೆ ಸಾಕು. ಅದೇನು ಯಾರು ಇದು ಮಾಡ್ಬೇಕಾಗಿಲ್ಲ. ನಾನು ಅದು ಇವತ್ತು ಸೈನ್ಸ್ ಕೇಳಿದವ್ರಿಗೆ ಮಾತ್ರ ಅಲ್ಲೇ ಇಲ್ಲ. ಸೈನ್ಸ್ ಗೊತ್ತಿರೋ ಪ್ರಶ್ನೆ ಕೇಳಲಿಕ್ಕೆ ಹೋಗಬಾರ್ದು. ಅದು ಯಾಂತ್ರಾಕ್ಷ ಅಂದ್ರೆ ಅದು ಯಾಂತ್ರಾಕ್ಷಾಗಿ ಎಲ್ಲ ಸತ್ ಬಿಡ್ತಿರ್ತಾರೆ, ಗೊತ್ತಾಯ್ತು? ಏನು ಮಾಡಕ್ಕೆ ಬರೋದೇ ಇಲ್ಲ, ಪ್ರತ್ಯಸ್ತ್ರನೇ ಇಲ್ಲ. ಹಾಗಾಗಿ ಅದೇ ವೈಷ್ಣವ ಜ್ವರ, ಶೈವ ಜ್ವರ ಬರುತ್ತೆ. ಬಾಣಾಸುರ ಶೈವ ಜ್ವರ ಬಿಡ್ತಾನೆ, ಕೃಷ್ಣ ವೈಷ್ಣವ ಜ್ವರ ಬಿಡ್ತಾನೆ. ಅದು ಕೇಳ್ತಾ ಯಾಂತ್ರಾಕ್ಷ ಕಾನ್ಸೆಪ್ಟ್ ಇದೆ. ಅದು ಬೇರೆ ಸೂಕ್ಷ್ಮ. ದೇವತೆಗಳು ಯುದ್ಧ ಮಾಡಿದಾಗ ಅವರು ಭಾರಿ ದಂಡ. ಅವರು ದೈತ್ಯರದ್ದು ಎಷ್ಟಿತ್ತೋ ಅದರ ಮಹೋಗಪಟ್ಟು ಅವ್ರು ಜಾಸ್ತಿ ಇತ್ತು ದೈತ್ಯರು. ಅದು ದೈತ್ಯರ ಸಂಖ್ಯೆ ಯಾವಾಗಲೂ ಜಾಸ್ತಿ. ಸೃಷ್ಟಿಯೊಳಗೆ ದೈತ್ಯರ ಸಂಖ್ಯೆನೇ ಜಾಸ್ತಿ ಇರೋದು. ಅದರಿಂದ ಅಷ್ಟು ಅಪಾರ ಸಂಖ್ಯೆ. ಅದನ್ನೆಲ್ಲ ಪರಮಾತ್ಮ 1/3 ಕೊಲ್ಲೋದು ಯಾರು? 1/4 ಕೊಲ್ಲೋದೆಲ್ಲ ವಾಯುದೇವರು, 3/4 ಕೊಲ್ಲೋದು ನಾರಾಯಣ. ಉಳಿದವ್ರದೆಲ್ಲ ಅಸಿಸ್ಟಿಂಗ್ ರೋಲ್ ಅಷ್ಟೇ. ಇಲ್ಲೂ ಕೂಡ ಭೂಭಾರ ಹಾರಿಣೋ ವಿಷ್ಣು ಪ್ರಧಾನಾಂಗಮಿ ಮಾರುತಿ. ಅಲ್ಲೂ ಕೂಡ ಪ್ರಧಾನಾಂಗ ವಾಯುದೇವರೇ ಆಗಿದ್ದಾರೆ. ವಾಯುದೇವರು 3 ರೂಪದಿಂದ ಮಾಡಿದ ಕೆಲಸ ಬಹಳ ಇಂಟ್ರೆಸ್ಟಿಂಗ್. ಅದು ಇತಿ ತತ್ ಹೇಳಿದ್ದೇನು? ಅದು ಸಂಖ್ಯೆ 10 ಗೊತ್ತು ನಮಗೆ. ಸಂಜೆ ಸೇರಿಸಿದ್ರೆ 100 ಆಯ್ತು, ಇನ್ನೊಂದು ಸೇರಿ 1000 ಆಯ್ತು, ಹೆಸರು ಲಕ್ಷ ಆಯ್ತು, ಹೆಸರು ಕೋಟಿ ಆಯ್ತು. ಈ ಬೆಳೀತಾ 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 ಹೋಗಿ ಅದನ್ನ ಲೆಕ್ಕ ಹೇಳಲಾರ ದೊಡ್ಡದು ಹೋಗ್ಬಿಡುತ್ತೆ ಕೊನೆಗೆ. ಪದ್ಮ, ಮಹಾಪದ್ಮ, ಶಂಖ, ಮಹಾಶಂಖ ಎಲ್ಲ ಕೊನೆಗೆ ಮಹೋಗ. ಅದ್ರ ಮೇಲೆ ನಂಬರ್ ಇಲ್ಲ. ಆಮೇಲೆ ಅನಂತನೇ. ಅದೇ ಮಹೋಗಳ ಸಂಖ್ಯೆ ಹೇಳೋದು ಅದಾದ ಅನಂತ ಅಂತ ಹೇಳಿದ್ರೆ ಮುಗಿ ಅಲ್ಲಿಗಿರ್ಲಿ. ಅದ್ ಬಟ್ಟಿ ಮೇಲೆ ಏನಾಯ್ತು ಈಗ? ಇಷ್ಟರ ಬಟ್ಟಿಗೆ ಫಲ ವಿನಿರ್ಣಯ ಇತ್ಯಾಹ ಭಗವಾನ್ ಶಾಸ್ತ್ರೇ ಗುರುವೃತ್ತಾಭಿಧೇ ಸ್ವಯಂ. ಗುರುವೃತ್ತ ಅಂತ ಗ್ರಂಥ ಇದೆ. ಇದರಲ್ಲಿ ಪರಮಾತ್ಮ ಹೇಳಿದ್ದಾನೆ ಗುರುವೃತ್ತ. ನಿಮಗೆ ಆಶ್ಚರ್ಯ, ಗುರುವೃತ್ತ ಅನ್ನೋದು ಹೋದ ಶತಮಾನದಲ್ಲೂ ಕೂಡ ಸಿಕ್ಕಿದೆ. ಈ ಕಮಲಾಪತಿ ದಾಸರು ವ್ಯಾಖ್ಯಾನ ಬರ್ತಾರೆ ಅದಕ್ಕೆ, ಹರಿಕಥಾಮಸಾರಕ್ಕೆ. ಇದು ಗುರುವೃತ್ತ ಅಂತ ಉಲ್ಲೇಖ ಮಾಡ್ತಾರೆ. ಅದು ಉಲ್ಲೇಖ ಕೋಟ್ ಮಾಡಿದ್ರೆ ಹೊಸ ವಾಕ್ಯಗಳು ಉಲ್ಲೇಖ ಮಾಡ್ತಾರೆ. ಹಂಗಂತ ಅವೈಲಬಲ್ ಇರುತ್ತೆ ಅಂತ ಇರ್ತ, ಗೊತ್ತಾಯ್ತಾ? ಈಗಿಲ್ಲ, ಅದು ಈಗ ಸಿಗ್ತಾ ಇಲ್ಲ, ಅದು ಹೋಗಿದೆ. ಕೆಲವು ಇಲ್ಲ ಆಗಿಲ್ಲ, ಈಗ ಸಿಕ್ಕಿದೆ. ಮುಕ್ತಿ ವಿವೇಕ, ಕೆಲವು ಈ ಪ್ರಕಾಶ ಸಂಹಿತೆ ಈಗ ಸಿಕ್ಕಿವೆ ಎಲ್ಲ ಕೂಡ. ಆದ್ರಿಂದ ಆಚಾರ್ಯ ಏನೋ ಕೋಟ್ ಮಾಡ್ತಾರೆ ಅಂತ ಹೇಳೋರಿಗೆಲ್ಲ ತಿಳುವಳಿಕೆ ಇಲ್ಲ ಅಂತ. ಒಂದು ನೋಡಿದ್ರೆ ಮಧ್ಯ ಕೂತ್ಕೊಂಡು ಮಾತಾಡೋರು ಅಷ್ಟೇ. ಅವರು ಯಾವ್ದು ಕೂಡ ಹೊಡಿಯೋದು ತಪ್ಪ. ಆಚಾರ್ಯ ಏನ್ ಕೋಟ್ ಮಾಡ್ತಾರೆ ಅದು ಸತ್ಯಲೋಕಾಧಿಪತಿಗಳು, ಮರಿಬಾರ್ದು. ನಾಳೆ ಪಾದ ಮುಗಿಯುತ್ತೆ. ಯಾವುದು
ಈ ಅಧ್ಯಯನ ಮುಗಿಯುತ್ತೆ ನಾಳೆಗೆ. ಹೌದು, ನಾಳೆಗೆ ಅಧ್ಯಯನ ಮುಗಿಯುತ್ತೆ.